ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಎಂ ಚಮಕಲಹಳ್ಳಿ ಗ್ರಾಮ. ಮೊಷ್ಟೂರು ಗ್ರಾಮ ಪಂಚಾಯಿತಿ ಎಂ ಚಮಕಲಹಳ್ಳಿ ಗ್ರಾಮದ ಕೃಷ್ಣಾಚಾರಿ ಹಲವು ವರ್ಷಗಳಿಂದ ಗ್ರಾಮದಲ್ಲಿ ಹಲವಾರು ಸಾಮಾಜಿಕ ಸೇವೆಗಳನ್ನು ಮಾಡುತ್ತಾ ಬರುತ್ತಿದ್ದು, ಅವರ ಸಾಲಿಗೆ ಈಗ ಅವರ ಪುತ್ರರಾದ ಮಂಜುನಾಥಾಚಾರಿ ಮತ್ತು ಕಾರ್ತಿಕ್ ಜೊತೆಗೂಡಿ 10 ಹಲವು ಸೇವಾ ಕಾರ್ಯಕ್ರಮಗಳನ್ನು ಗ್ರಾಮದ ಜನರಿಗೆ ನೀಡುತ್ತಿದ್ದು, ಇಂದು ಕಾರ್ತಿಕ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಗ್ರಾಮಸ್ಥರೆಲ್ಲರೂ ಸೇರಿ ಪಟಾಕಿ ಹಚ್ಚಿ ಕೇಕ್ ಕತ್ತರಿಸಿ ಭರ್ಜರಿ ಬಾಡೂಟವನ್ನು ಗ್ರಾಮಸ್ಥರೆಲ್ಲರೂ ಸೇರಿ ಸೇವಿಸುವ ಮೂಲಕ ಇಡೀ ಗ್ರಾಮವೇ ಕಾರ್ತಿಕ್ ರವರ ಹುಟ್ಟುಹಬ್ಬದಲ್ಲಿ ಭಾಗವಹಿಸಿ ಮಂಜುನಾಥಾಚಾರಿ ಮತ್ತು ಕಾರ್ತಿಕ್ ಸಹೋದರರಿಗೆ ಶುಭಾಶಯಗಳ ಮಹಾಪುರವನ್ನು ಹಾರೈಸಿದರು. ಮುಷ್ಟೂರು ಪಂಚಾಯಿತಿ ಎಂ ಚಂಬಕಲಹಳ್ಳಿಯಿಂದ ಮಾತಾಡ್ತಾ ಇದ್ದೀವಿ. ಇಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅಂಶ ಏನಪ್ಪಾ ಅಂದ್ರೆ, ಕೃಷ್ಣಾಚಾರಿ ಕುಟುಂಬದ ಒಂದು ಮಗನಾಗಿರ್ತಕ್ಕಂಥ ಕೆ ಕಾರ್ತಿಕ್ ಇರತಕ್ಕಂಥವರ ಒಂದು ಹುಟ್ಟುಹಬ್ಬದ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಈ ಹುಟ್ಟುಹಬ್ಬದ ಆಚರಣೆಯ ಒಂದು ಸಂದರ್ಭದಲ್ಲಿ ಎಂ ಚಂಬಕಲಹಳ್ಳಿ ಕೆ ಮಂಜುನಾಥ್ ಅವರ ತಮ್ಮ ಕೆ ಕಾರ್ತಿಕ್ ಇರತಕ್ಕಂಥವರು ಇವತ್ತು 42 ವರ್ಷ ತುಂಬಿ 43ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅಂಶ. ಇಲ್ಲಿ ನಾವು ನೆನೆಸ್ಕೊಳ್ತಕ್ಕಂಥ ಒಂದು ಅಂಶ ಏನಪ್ಪಾ ಅಂದ್ರೆ, ಕಾರ್ತಿಕ್ ಎನ್ನತಕ್ಕಂಥವರು ಈ ಒಂದು ಗ್ರಾಮಕ್ಕೆ ಬಹಳ ಒಂದು ಉಪಯುಕ್ತವಾಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಇವರು ಸಮಾಜದ ಸೇವೆ ಬಗ್ಗೆ ಬಹಳ ಒಂದು ಕಾಳಜಿಯನ್ನ ಹೊಂದಿರ್ತಾರೆ. ದೀನ ದಲಿತರ ಬಗ್ಗೆ, ಒಂದು ಕಾರ್ಮಿಕರ ಬಗ್ಗೆ, ಬಡವರ ಬಗ್ಗೆ, ಈ ಒಂದು ಊರಿನ ಬಗ್ಗೆ, ಈ ಊರಿನ ಅಭಿವೃದ್ಧಿಯ ಬಗ್ಗೆ ಒಳ್ಳೆಯ ಕಾಳಜಿಯನ್ನ ಇಟ್ಕೊಂಡಿದ್ದಾರೆ. ಇಂಥವರು ಈ ದಿನ ಈ ಒಂದು ತುಂಬಾ ಬಹಳ ಮುಖ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಅವರು ಕೆಜಿಎಫ್ ಅಲ್ಲಿ ಇದ್ರು ಕೂಡ, ಅವ್ರ ಕುಟುಂಬ ಕೆಜಿಎಫ್ ಅಲ್ಲಿ ಇದ್ರು ಕೂಡ ಇಲ್ಲಿ ಬಂದು ಹುಟ್ಟುಹಬ್ಬದ ಆಚರಣೆಯನ್ನ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಖಂಡಿತ ನೀವೆಲ್ಲರೂ ಕೂಡ ಗಮನಿಸಬೇಕಾಗಿದೆ. ಏನು, ನಾವು ಹಳ್ಳಿಯಿಂದ ದೆಹಲಿಯಿಂದ ಚೆನ್ನಾಗಿ ಗಮನಿಸ್ಕೊಳ್ಳಿ, ಹಳ್ಳಿಯಿಂದ ದೆಹಲಿಯಿಂದ ಈ ಹಳ್ಳಿಗಳಿಂದಲೇ ದೇಶದ ಅಭಿವೃದ್ಧಿ ಅನ್ನತಕ್ಕಂಥ ಒಂದು ಪಾಯಿಂಟ್ ಅನ್ನ ನಮ್ಮ ಕಾರ್ತಿಕ್ ಎನ್ನತಕ್ಕಂಥವರು ಅವರ ಮನಸ್ಸಲ್ಲಿದೆ. ಅದಕ್ಕೆ ನಾವು ಈ ದಿನ ನಮ್ಮ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂದ್ರೆ, ಜೈ ಕರ್ನಾಡು ಕಾರ್ಮಿಕರ ಕನ್ನಡಪರ ವೇದಿಕೆ ಮತ್ತು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಟ್ರಸ್ಟ್ ಗೆ ಸಂಬಂಧಪಟ್ಟಂತ ಅಧ್ಯಕ್ಷರು NG ಸೋಮಶೇಖರನ್ನು ಹಂಚಿಕೊಳ್ತಾ ಇದ್ದೇನೆ. ಕಾರಣ ಏನಪ್ಪಾ ಅಂದ್ರೆ, ಅವರ ಅಣ್ಣವರಾಗಿರ್ತಕ್ಕಂಥ ಕೆ ಮಂಜುನಾಥ್ ಅವರು ಈ ಒಂದು ಊರಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡೆ. ಅವರು ಕೂಡ ಸಮಾಜದ ಬಗ್ಗೆ, ಈ ಹಳ್ಳಿಯ ಬಗ್ಗೆ ಬಹಳ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ, ಬಹಳ ಮನಸ್ಸನ್ನ ಇಟ್ಕೊಂಡಿದ್ದಾರೆ. ಖಂಡಿತ ಅವರ ಕುಟುಂಬ ಮತ್ತು ಸುಣಕೋಟಿಗಿರ್ತಕ್ಕಂಥ ವಿ ವೆಂಕಟರಮಣಾಚಾರಿ ಅವರು ಕೂಡ ಈ ಒಂದು ಕಾರ್ತಿಕ ಎಂತಕ್ಕಂಥವರಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಮತ್ತು ನಾವು ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಹಿಳಾ ವರ್ಗದವರಿಗೆ ಮತ್ತು ಹಿರಿಯ ನಾಗರಿಕ ಬಂಧುಗಳವರಿಗೆ ಖಂಡಿತವಾಗಿ ಕೂಡ ಕಾರ್ತಿಕ ಇರತಕ್ಕಂಥವರು ಅನೇಕ ರೀತಿಯಾಗಿರ್ತಕ್ಕಂಥ ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಬರ್ತಾನೆ ಇರ್ತೀವಿ. ಈ ಊರಿಗೆ ಏನು ಬೇಕು, ಖಂಡಿತವಾಗಿರ್ತಕ್ಕಂಥ ನೀರು ಬೇಕಾ, ಅಥವಾ ಶಿಕ್ಷಣ ಬೇಕಾ, ಮದುವೆಯಲ್ಲಿ ಸಹಾಯ ಬೇಕಾ, ಅಥವಾ ಬಡತನದಲ್ಲಿ ಸಹಾಯ ಬೇಕಾ, ನಾವು ಯಾವಾಗಲೂ ನಿರತವಾಗಿ ನಾವು ಸಹಾಯ ಮಾಡ್ತಾ ಇರ್ತೇವೆ. ನಾವು ಒಂದು ದೇವರಾಯ ಸಮುದ್ರದಲ್ಲಿ ಒಂದು ವೀರಬ್ರಹ್ಮೇಂದ್ರ ಸ್ವಾಮಿ ಟ್ರಸ್ಟ್ ಅನ್ನ ಮಾಡಿ ಅದರ ಕಡೆ ಗಮನ ಕೊಡ್ತಾ ಇದ್ದೀವಿ. ಆದರೆ ನಾವು ಈ ಒಂದು ಊರಿಗೆ ಏನು ಸಮಸ್ಯೆಗಳು ಬೇಕಾಗಿದೆ, ಏನು ಸಮಸ್ಯೆಗಳಿಗೆ ಒಂದು ಪರಿಹಾರ ಬೇಕಾಗಿದೆ, ಸದಾ ಕಾಲ ಕೂಡ ನಾವು ಸಿದ್ಧರಾಗಿರ್ತೀವಿ. ಇದಕ್ಕೆ ಸಂಬಂಧಪಟ್ಟಂತ ಎಂ ಕುಮಾರ್ ಆಗಿರ್ಬೋದು, ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ದೇವರಾಜ್ ಆಗಿರ್ಬೋದು, ಅನಂತರ ನರಸಿಂಹಮೂರ್ತಿ ಆಗಿರ್ಬೋದು, ಅನಂತರ ಈ ಒಂದು ಕಾರ್ತಿಕ್ ಆಗಿರ್ಬೋದು, ಪತಿ ಆಗಿರ್ಬೋದು, ಖಂಡಿತವಾಗಿರ್ತಕ್ಕಂಥ ಕೃಷ್ಣಾಚಾರಿಯ ಒಂದು ಕುಟುಂಬ ನಾವು ಖಂಡಿತವಾಗಿ ಕೂಡ ಈ ಒಂದು ಊರಿಗೆ ನಾವು ಅಮೂಲ್ಯವಾಗಿರ್ತಕ್ಕಂಥ ಒಂದು ಸೇವೆಯನ್ನ ಮಾಡ್ತೀವಿ ಇರತಕ್ಕಂಥ ಮಾತನ್ನ ನಾವು ಸಂಕಲ್ಪ ಮಾಡ್ತಾ ಇದ್ದೀವಿ. ಇಲ್ಲಿ ಗಮನಿಸತಕ್ಕಂಥ ಅಂಶ ಏನಪ್ಪಾ ಅಂದ್ರೆ,
ಪ್ರತಿ ಕುಟುಂಬದವರು ಸಮಾಜದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು, ಜನರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು, ಅಥವಾ ದೀನ ದಲಿತರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು, ಕಾರ್ಮಿಕರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಆವಾಗಲೇ ನಮ್ಮ ಸಮಾಜದ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ಮಾತನ್ನ ಕ್ರಾಂತಿ ಪುರುಷ ಆಗಿರ್ತಕ್ಕಂಥ ಅಂಬೇಡ್ಕರ್ ಹೇಳಿದ್ದಾರೆ. ಅದಕ್ಕೆ ನಾನು ಈ ದಿನ ಹಂಚಿಕೊಡ್ತಾ ಇದ್ದೇನೆ. ನಾವು ಪ್ರತಿ ತಿಂಗಳು ಒಂದ್ಸಲ ಈ ಊರಿಗೆ ಬರ್ತೀವಿ, ನಿಮ್ ಕಷ್ಟ ಸುಖ ಏನಿದೆ ಅಂತ ನಾವು ವಿಚಾರಿಸ್ತೀವಿ. ನಿಮ್ಮ ಊರಿನ ಸರ್ವತೋಮುಖವಾಗಿರ್ತಕ್ಕಂಥ ಒಂದು ಪ್ರಗತಿಯನ್ನ ನಾವು ಸಾಧನೆ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ತಿಕ್ ಎನ್ನತಕ್ಕಂಥವರಿಗೆ ಈ ಒಂದು ಊರಿನ ಪರವಾಗಿ ಮತ್ತು ನಮ್ಮ ಜೈ ಕರ್ನಾಡು ಕಾರ್ಮಿಕ ಕನ್ನಡ ಪರ ವೇದಿಕೆ ಮತ್ತು ವೀರಬ್ರಹ್ಮೇಂದ್ರ ಸ್ವಾಮಿ ಒಂದು ಟ್ರಸ್ಟ್ ಒಂದು ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ಜೈ ಬಲೋ ಭಾರತ್ ಮಾತೆ ಕಿ ಜೈ. ನನ್ನ ಹೆಸರು ಕಾರ್ತಿಕ್. ಈ ಊರಿನ ನನ್ನ ಹುಟ್ಟಹಬ್ಬಕ್ಕೆ ಎಲ್ಲರೂ ಊರಿಂದ ಬಂದಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನನ್ನ ಮೇಲೆ ಇಟ್ಟಿರೋ ಆಸೆ ಎಲ್ಲ ಅವ್ರಿಗೆ ತುಂಬಾ ನೆರವೇರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅವ್ರಿಗೆ ತುಂಬಾ ಶುಭಾಶಯಗಳು ಅಂತ ನನ್ನ ನಂಬಿ ಬಂದಿರೋರಿಗೆ ಎಲ್ಲ ಹುಟ್ಟುಹಬ್ಬಕ್ಕೆ ಆಶೀರ್ವಾದ ಕೊಟ್ಟಿರೋರಿಗೆ ಎಲ್ಲರಿಗೂ ತುಂಬಾ ಸಂತೋಷ. ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ನಾನು ಮುಂದೆ ಬಂದಿದ್ದೀನಿ. ನಮ್ಮ ತಂದೆ ತಾಯಿ ಅವ್ರ ಕಾಲದಿಂದ ನಾವ್ ಏನ್ ಬೇಕು ಅಂತ ಮುಂದೆ ಬಂದು ಏನ್ ಬೇಕಾದ್ರೂ ಅವ್ರ ಕಷ್ಟ ಸುಖಕ್ಕೆಲ್ಲ ನಾವು ನೋಡಕ್ಕೆ ಸಿದ್ಧವಾಗಿದ್ದೀವಿ. ಅವರು ನಮ್ ಪರವಾಗಿ ಇರ್ಬೇಕು, ಎಲ್ಲರೂ ಊರೆಲ್ಲ ಒಂದೇ ತರ ಇರ್ಬೇಕು ಅಂತ ಅವ್ರಿಗೆ ಏನ್ ಬೇಕಾದ್ರೂ ನಾನು ಮಾಡ್ತೀನಿ ಅಂತ ನಿಮ್ ಬಗ್ಗೆ ನಾನು ಶುಭ ಹಾರೈಸ್ತಾ ಇದ್ದೀನಿ.